ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗಲ್ಲಿ ನೀವೇನು ನೋಡ್ಬೋದು ಅಂದರೆ ನನ್ನ ಎಕ್ಸಾಮ್ ಟೈಮಲ್ಲಿ ನಾನು ಹೇಗೆ ನನ್ನ ಸ್ಟಡೀಸ್ ಮತ್ತು ಡೈಲಿ ರುಟೀನ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ಬೋದು. ಸ್ನಾನ ಆಯಿತು. ಸೊ ಎಕ್ಸಾಮ್ಸ್ ಟೈಮು, ಹಾಗಾಗಿ ನೆಕ್ಸ್ಟ್ ಊಟ ಬಂದುಬಿಟ್ಟು ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನನೇ ಮಾಡಿದ್ದೆ ನಾನು ಬೇಳೆ ಸಾಂಬಾರು. ಸೊ ಬೇಳೆ ಸಾಂಬಾರು ಜೊತೆಗೆ ರೈಸ್ ತಿಂತೀನಿ. ಬೇಳೆ ಸಾಂಬಾರು ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಇದನ್ನೇ ಬಿಸಿ ಮಾಡ್ಕೊಂಬಿಡ್ತೀನಿ. ಇದನ್ನೇ 3 ಹೊತ್ತು ತಿನ್ನೋ ಥರ. ಏನು ಮಾಡೋಕ್ಕಾಗಲ್ಲ, ಎಕ್ಸಾಮ್ ಟೈಮಲ್ಲಿ ಹೀಗೆ ಇರುತ್ತೆ ನನ್ನ ರೂಟೀನು. I applaud your blind date policy. I would encourage you to consider a garden hose exemption. ಇವತ್ತು ಎಕ್ಸಾಮ್ ಡೇ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇನ್ನು 15 ಮಿನಿಟ್ಸಲ್ಲಿ ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ನನಗೆ ನನ್ನ ಪ್ಲೇಸಿಂದ 1 hour ಟ್ರಾವೆಲ್ ಇದೆ ಕಾಲೇಜ್ಗೆ. ಸೊ ಹೋಗ್ತಾ ಇದ್ದೀನಿ. ಸಮ್ಮರ್ ಮುಗಿಯೋಕ್ಕೆ ಬಂತು. ಸೊ ಇವಾಗ ಟೆಂಪ್ರೇಚರ್ 9 ಡಿಗ್ರಿ ಇದೆ. ಸ್ವಲ್ಪ ಥಂಡಿ ಇದೆ. ಗಾಳಿ ಬೀಸಿದ್ರೆ ಸ್ವಲ್ಪ ಶಿವರ್ ಆಗ್ಬೋದು ನಾವು. ಸೊ ಸ್ವಲ್ಪ ಚಿಕ್ಕಿರೋಂಥ ಬಟ್ಟೆಗಳನ್ನ ಹಾಕ್ಕೊಂಡು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಫಾಲ್ ಟೈಮ್ ಬಂದಿದೆ, ಎಲೆಗಳೆಲ್ಲ ಉದುರುತ್ತಿದೆ. ಸೊ ವಿಂಟರ್ ಈಸ್ ಕಮಿಂಗ್. ನೋಡಿ, ಎಲ್ಲ ಎಲೆಗಳೆಲ್ಲ ಉದುರುತ್ತಿದೆ. ಕಲ್ಯಾಣಿ ರೆಡಿನಾ ಎಕ್ಸಾಮ್ಗೆ? ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ಬುಕ್ಸ್ ಎಲ್ಲ. ಜನ ಪ್ರೀತಿ ವೈಟ್ ಫ್ಲವರು ಆ್ಯಂಡ್ ಕಲ್ಯಾಣಿಗೆ ಲಿಪ್ಸ್ಟಿಕ್ ಕಲರ್ ಚೆನ್ನಾಗೈತೆ. ದೇವರಿಗೆ ಭಕ್ತರು ಇವರಿಬ್ರು. ಎಕ್ಸಾಮ್ ಟೆನ್ಷನ್ಗೂ ಏನೋ ಗೊತ್ತಿಲ್ಲ, 4 ಗಂಟೆ ಆದರೂ ನನಗೆ ನಿದ್ದೆನೇ ಬರಲಿಲ್ಲ. ಸೊ 6 ಗಂಟೆಗೆಲ್ಲ ಬೇಗ ಎದ್ಬಿಟ್ಟು ಕಾಲೇಜಿಗೆ ಹೋಗ್ಬೇಕಾಯ್ತು ಎಕ್ಸಾಮ್ಗೆ. ಇವಾಗ ನಿದ್ದೆ ಸ್ವಲ್ಪ ಎಳೀತಾ ಇದೆ. ಸಾಯಂಕಾಲ 5 ಗಂಟೆ ಆಗಿದೆ, ಆದರೂ ಇವಾಗ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ 1 ತಾಸು ಮಲ್ಕೊಂಬಿಟ್ಟು ಆಮೇಲೆ ಏನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಸ್ವಲ್ಪ ಎನರ್ಜಿ ಬರುತ್ತೆ ಮಲ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನನಗಿದ್ದಿದ್ದು ಓಪನ್ ಬುಕ್ ಎಕ್ಸಾಮ್ ಆಗಿರೋದ್ರಿಂದ ಈಸಿನೇ ಇತ್ತು. ಎಲ್ಲ ಓಪನ್ ಬುಕ್ ಎಕ್ಸಾಮ್ಸು ಈಸಿ ಇರೋದಿಲ್ಲ, ಅದನ್ನೇ ಸ್ವಲ್ಪ ಟ್ವಿಸ್ಟೆಡಾಗಿ ಕಾಂಪ್ಲಿಕೇಟೆಡ್ ಆಗಿ ಕೂಡ ಕೇಳ್ತಾರೆ. ಬಟ್ ಗಾಡ್ಸ್ ಗ್ರೇಸ್ ನಮಗೆ ಪ್ರೀವಿಯಸ್ ಇಯರ್ ಪೇಪರಿಂದನೇ ಸ್ವಲ್ಪ ಕ್ವಶನ್ಸ್ ಬಂದಿತ್ತು ಆ್ಯಂಡ್ ಎಕ್ಸಸೈಸ್ ಕ್ವಶನ್ಸಿಂದ ಬಂದಿತ್ತು. ಹಾಗಾಗಿ ಎಕ್ಸಾಮ್ ವೆಂಟ್ ವೆಲ್. ಸೊ ಒಳ್ಳೆ ಸ್ಕೋರ್ ಬರುತ್ತೆ. ಸೊ ಹ್ಯಾಪಿ. ಆಮೇಲೆ ಏನಂದರೆ ಇಲ್ಲಿ ಎಕ್ಸಾಮ್ಸ್ ಹೇಗಿರುತ್ತೆ ಗೊತ್ತಾ, ರಿಟರ್ನ್ ಎಕ್ಸಾಮ್ಸ್ ಅಂತ ಅಂದಾಗ ಇಟ್ ವಿಲ್ ಬಿ ವೆರಿ ಹಾರ್ಡ್. ಜರ್ಮನ್ ರಿಟರ್ನ್ ಎಕ್ಸಾಮ್ಸ್ ಆರ್ ಹಾರ್ಡ್. ಒಂದೊಂದು ಸರಿ ಹೇಗಂದರೆ ಒಬ್ಬೊಬ್ಬರು ಪ್ರೊಫೆಸರ್ಸು ಸೇಮ್ ಸ್ಲೈಡಲ್ಲಿ ಏನು ವರ್ಡ್ ಟು ವರ್ಡ್ ಇರುತ್ತೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ರಿಟರ್ನ್ ಎಕ್ಸಾಮ್ ಇತ್ತು ಅಂದರೆ ನೀವೆಲ್ಲರೂ ವರ್ಡ್ ಟು ವರ್ಡ್ ಏನಿದೆ ಅದನ್ನೇ ಬರೆದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇದು ಟ್ರೈ ಮಾಡಿ ನೋಡಿ, ಪಕ್ಕ ಕ್ಲಿಕ್ ಆಗುತ್ತೆ, ಒಳ್ಳೆ ಗ್ರೇಡ್ ಕೂಡ ಬರುತ್ತೆ.
ಕೆಲವೊಂದು ಕಡೆ ಮನೆಗಳಲ್ಲಿ ನಮಗೆ ಡಿಶ್ ವಾಷರ್ ಕೂಡ ಇರುತ್ತೆ, ಬಟ್ ಕೆಲವೊಂದು ಸರಿ ನನಗೆ ಕೈಯಲ್ಲೇ ತೊಳೆಯೋದಕ್ಕೆ ಇಷ್ಟ. ಒಂದೊಂದೆರಡು ಪಾತ್ರೆಗೆಲ್ಲ ಯಾರು ಡಿಶ್ ವಾಷರ್ಗೆ ಹಾಕ್ತಾರೆ ಅಂತ. ಸೊ ಇವಾಗ ಪಾತ್ರೆ ತೊಳಿಬೇಕು. ಒಂದು ಬಾಣಲಿ ಇದೆ, ಅರಪ್ಪ ಅಂತ ತೊಳೆದ್ಬಿಡೋಣ. ಪುಲಾವ್ ಆಯಿತು. ಈಗ ಇದ್ರ ಜೊತೆ ನನ್ನ ಸೈಡಿಗೆ ಏನಾದರೂ ಇರಬೇಕು. ಸೊ ಖಾರ ಬೂಂದಿ ಜೊತೆಗೆ ನೆಂಚ್ಕೊಂಡು ಬಾರಿಸೋದೆ. ನೋಡಿ ವೆದರ್ ಹೇಗೆ ಟ್ರಾನ್ಸಿಷನ್ ಸ್ಟಾರ್ಟ್ ಆಗಿದೆ ಅಂತ. ಅಕ್ಟೋಬರ್ ಇನ್ನೇನು ಹತ್ತತ್ರ ಬರ್ತಾ ಇದೆ ಅಂದ ತಕ್ಷಣವೇ ನಮಗೆ ಚಳಿ ಸ್ಟಾರ್ಟ್ ಆಯಿತು. ಇವಾಗ 9 ಡಿಗ್ರಿ ಟು 10 ಡಿಗ್ರಿ ಇದೆ. ಆ್ಯಂಡ್ ಜಾಕೆಟ್ ಹಾಕೊಳ್ಳೋ ಟೈಮ್ ಬಂತು. ಜಾಕೆಟ್ಸ್ ಎಲ್ಲ, ವಿಂಟರ್ ಜಾಕೆಟ್ಸ್ ಎಲ್ಲ ಇವಾಗ ತೆಗೆದಿಡಬೇಕು. ಸೊ ನಾನು ಸ್ವಲ್ಪ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಪಟ ಗ್ರಾಸರೀಸ್ ಮಾಡ್ಕೊಳ್ಳೋಣ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ರೆಡಿಮೇಡು, ಸುಮ್ಮನೆ ಬೇಕ್ ಮಾಡಿಕೊಂಡ್ರೆ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಬೆಳಗ್ಗೆಯಿಂದ ಓದಿ ಸಾಕಾಗೋಗಿತ್ತು. ಕಣ್ಣು ಕೂಡ ಬಿಡೋದಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ತಲೆನೋವು ಬರ್ತಾ ಇದೆ. ಬಿಸಿ ಸೂಪ್ ಮಾಡಿಕೊಂಡು ಗಾರ್ಲಿಕ್ ಬ್ರೆಡ್ ಜೊತೆಗೆ ತಿನ್ನೋಣ ಅಂತ. ಇನ್ನೊಂದು ಕಡೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಒಂದೆರಡು ಅವರ್ ಬ್ರೇಕ್ ತೊಗೊಂಡು ಆಮೇಲೆ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಕ್ಸಾಮ್. ಭಯ ಆಗ್ತಾ ಇದೆ ಫ್ರೆಂಡ್ಸ್, ಭಯ ಆಗ್ತಾ ಇದೆ. ವೆಜ್ ಕುರ್ಮಾ ಚಪಾತಿ ಡಿನ್ನರ್ಗಾಯಿತು. ಸೊ ಹೆವಿ ಊಟ ಆಗಿರೋದ್ರಿಂದ ಯಾಕೊಂದು ವಾಕ್ ಹೋಗಬಾರ್ದು ಅನಿಸ್ತು. ಸೊ ದಿನನಿತ್ಯ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಹೋದ್ರಿಂದ ಬೆನ್ನೋವೆಲ್ಲ ಬರುತ್ತೆ. ಸೊ ವಾಕ್ ಮಾಡುವಾಗ ನಾವು ಈ ಫೈರ್ ಎಕ್ಸ್ಟಿಂಗ್ವಿಷರ್ ಅವ್ರು ಹೋಗಿದ್ದು ನೋಡಿದ್ವಿ. ಸೊ ವಿ ಕೇಮ್ ಅಕ್ರಾಸ್ ಫೈರ್ ಸ್ಟೇಷನ್. ಎಸ್ಪೆಷಲಿ ಇನ್ ಜರ್ಮನಿಲಿ ಎಲ್ಲ ಒಂದೊಂದು ಸಿಟಿಲಿ ಕೂಡ ಫೈರ್ ಸ್ಟೇಷನ್ಸ್ ಇರುತ್ತೆ. ಸೊ ನಾವು ನೋಡಿರ್ಬೋದು, ನಮ್ಮ ಪ್ರತಿ ರೂಮ್ಗಳಲ್ಲಿ ಕೂಡ ಅಲಾರಾಮ್ ಡಿಟೆಕ್ಟರ್ ಇರುತ್ತೆ. ಸೊ ಏನಾದರೂ ಸೆನ್ಸ್ ಆದರೆ ಸ್ಮೋಕ್ ಡಿಟೆಕ್ಟ್ ಆಗಿ ಮಾಡಿಕೊಂಡು ಅದು ಇಲ್ಲಿ ಫೈರ್ ಸ್ಟೇಷನ್ಸ್ ಅವ್ರಿಗೆ ಅಲಾರಾಮ್ ಹೋಗುತ್ತೆ. ರೀಚ್ ಆಗಿದ ತಕ್ಷಣ ಅವರು ಮನೆಗೆ ರಪ್ಪ ಅಂತ ಹೋಗ್ತಾರೆ. ಸೊ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ನೋಡಿ. ಮನೆಗೆ ಬಂದಮೇಲೆ ನಾನೊಂದು ಸ್ವಲ್ಪ ಡೆಸರ್ಟು ತಿಂದೆ. ಕೇಕ್ ಇತ್ತು ಮತ್ತು ಮಫಿನ್ಸು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್.